ರಾಜ್ಯದ ಜನತೆಗೆ ದೇವೇಗೌಡ ಸಾಹೇಬರು ಕುಮಾರಣ್ಣರವರು ಮಾಡಿರ್ತಕ್ಕಂಥ ಕೆಲಸ ಗೊತ್ತಿದೆ, ಒಳ್ಳೆ ಕೆಲಸಗಳು. 2028 ಚುನಾವಣೆಗಳಲ್ಲಿ ನಾವು ಹೇಗೆ ಸಜ್ಜಾಗಬೇಕು ಅನ್ನುವಂಥದ್ದನ್ನ ನಿಮ್ಮ ಮೂಲಕ ರಾಜ್ಯದ ಜನಕ್ಕೆ ಒಂದು ಮಾಹಿತಿಯನ್ನು ಕೊಡುವಂಥ. ನಾವು ಕುಮಾರಣ್ಣರು 2 ಬಾರಿ ಮುಖ್ಯಮಂತ್ರಿಗಳಾದಾಗಲೂ ಅವ್ರು ಕೊಟ್ಟಿರ್ತಕ್ಕಂಥ ಆಡಳಿತ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರತಕ್ಕಂಥ ವಿಚಾರ. JDS ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು, ಕುಮಾರಣ್ಣವ್ರನ್ನ ಮುಖ್ಯಮಂತ್ರಿ ಮಾಡಬೇಕು, ಇದೊಂದು ಆದ್ಯತೆಯಾಗಿ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕಂತ. ಪ್ರಾದೇಶಿಕತೆಯನ್ನು ಉಳಿಸ್ಬೇಕು, ದೇವೇಗೌಡ ಅಪ್ಪಾಜಿಯವ್ರನ್ನ ಶಕ್ತಿ ತುಂಬಬೇಕು, ಕುಮಾರಣ್ಣ ಅವ್ರಿಗೆ ಶಕ್ತಿ ತುಂಬಬೇಕಂತ. ಈ ಕರ್ನಾಟಕದ ಜನ ಅವ್ರನ್ನ ಉದ್ಧಾರ ಮಾಡಿದ್ರೆ, ಆ ಪಕ್ಷನ ಬೆಳೆಸಿದ್ರೆ ರೈತರು, ಕಾರ್ಮಿಕರು, ಬಡವರು, ದೀನದಲಿತರು ಉದ್ಧಾರ ಆಗ್ತಾರೆ. ಇನ್ನು ನಮ್ಮ ಮುಂದಿನ ಪೀಳಿಗೆಗೆ ಸಹ JDS ಏನು ಬುನಾದಿ ಹಾಕೊಟ್ಟಿದ್ದಾರೆ ದೇವೇಗೌಡರು ಅನ್ನೋದನ್ನ ನಾವು ಈ ಮುಂದಿನ ಪೀಳಿಗೆಗೆ ಹೇಳ್ತಕ್ಕಂಥದ್ದು ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ರೈತರು ಕಷ್ಟ ಸುಖದಲ್ಲಿ ಭಾಗಿಯಾಗಿ ಪಕ್ಷ ಕಟ್ಟಿದ್ದಾರೆ. ಕೆಳಗೆ ಬಿದ್ದಿರೋದು ಇದೆ, ಎದ್ದಿರೋದು ಇದೆ. ಅವ್ರು ಕುಗ್ಗಿಲ್ಲ. ಅವ್ರು ಕುಗ್ದಲ್ಲೇ ಇದ್ದಿದ್ದಕ್ಕೇನೆ ಪಕ್ಷ ಇವತ್ತು 25 ವರ್ಷ ಪೂರೈಸಿರುವಂಥ ದಿನ. ರಾಜ್ಯದಲ್ಲಿ JDS ಪಕ್ಷವನ್ನು ಉತ್ತಮ ದಶಕಕ್ಕೆ ಏರಿಸಲು ನಾವೆಲ್ಲರೂ ಕೂಡ ಪ್ರಾಮಾಣಿಕ ಬದ್ಧರಾಗಿ ಕೆಲಸ ಮಾಡ್ತೇವೆ ಅಂತ ಹೇಳಿದೆ.